ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಭಾಕರ್. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿರುವ ಬಗ್ಗೆ ಅನೇಕ ಊಹಾಪೋಹಗಳು ನಾಡಿನಲ್ಲಿ ನಡೀತಾ ಇರತಕ್ಕಂಥದ್ದು ನಾವು ನೋಡಿದ್ದೀವಿ. ಪ್ರಾಮಾಣಿಕರು ಕೂಡ ಅಪ್ರಾಮಾಣಿಕರು ಆಗ್ತಾ ಇರುವಂಥ ಸಂಗತಿನೂ ಕೂಡ ಬೆಳಕಿಗೆ ಬಂದಿದೆ. ಉದಾಹರಣೆಗೆ ನನ್ನ ಗುರುಗಳು ನನ್ನ ಸಾಕಿ ಸಲಹಿ ಬೆಳೆಸಿ ಪೋಷಿಸಿರ್ತಕ್ಕಂಥ ಗುರುಗಳು ಸುರೇಶ್ ಗೌಡ್ರ ಬಗ್ಗೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಟಿ ವಿ ಮಾಧ್ಯಮಗಳಲ್ಲೂ ಕೂಡ ಈ ಬಗ್ಗೆ ವರದಿಯಾಗಿದೆ. ಆದರೆ ಇದಕ್ಕೆ ಸತ್ಯಕ್ಕೆ ದೂರವಾದ ಸಂಗತಿ ಇದು ಅನ್ನುವಂಥದ್ದು ಕೂಡ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ ಅಂತ ನಾನಂತೂ ಭಾವಿಸಿದ್ದೀನಿ. ಒಂದೇ ಸುಳ್ಳನ್ನು 100 ಬಾರಿ ಹೇಳಿ ಸತ್ಯ ಮಾಡಿರ್ತಕ್ಕಂಥ ದಿನಮಾನಗಳಲ್ಲಿ ನಾವಿದ್ದೀವಿ. ಹಾಗಾಗಿ ನಾನು ಇವತ್ತು ತಮ್ಮ ಮುಂದೆ ಬಂದಿದ್ದೀನಿ. ನನ್ನ ಗುರುಗಳು ಆಗಿರ್ತಕ್ಕಂಥ ಶಾಸಕರಾದ ಬಿ ಸುರೇಶ್ ಗೌಡರ ಪಾರ್ಟಿ ಬದ್ಧತೆ, ಅವ್ರಿಗಿರ್ತಕ್ಕಂಥ ಕಮಿಟ್ಮೆಂಟ್, ಶ್ರದ್ಧೆ, ಭಕ್ತಿ ಎಲ್ಲವನ್ನೂ ಕೂಡ ನಾನು ಕಳೆದ 18 ವರ್ಷಗಳಿಂದ ಅವ್ರ ಜೊತೆಯಲ್ಲಿದ್ದೀನಿ. ತುಂಬ ಹತ್ತಿರದಿಂದ ಅವರನ್ನು ಬಲ್ಲವನಾಗಿದ್ದೀನಿ. ಸನ್ಮಾನ್ಯ BS ಯಡಿಯೂರಪ್ಪಜಿಯವರು ನಮ್ಮ ನಾಯಕರು, ಈ ಸಮಾಜದ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳಾಗಿರ್ತಕ್ಕಂಥ ಯಡಿಯೂರಪ್ಪಜಿಯವರು KJP ಪಾರ್ಟಿ ಕಟ್ಟಿದಾಗ ಯಡಿಯೂರಪ್ಪನವ್ರಿಗೆ ತುಂಬ ಅತ್ಯಾಪ್ತರಲ್ಲಿ ಒಬ್ಬರಾಗಿರ್ತಕ್ಕಂಥ ಸುರೇಶ್ ಗೌಡರು KJP ಕಟ್ಟಿದಾಗ KJPಗೆ ಹೋಗಲಿಲ್ಲ. ಅವತ್ತು ಕೂಡ BJPಯಲ್ಲೇ ಉಳಿದು ಚುನಾವಣೆ ಫೇಸ್ ಮಾಡಿದಂಥವ್ರು. ಅವತ್ತು ಕೂಡ ಚುನಾವಣೆ ಎದುರಿಸಿ ಅತ್ಯಧಿಕ ಮತಗಳಿಂದ BJPಯಲ್ಲಿ ಗೆದ್ದು ಬಂದಂಥ ಶಾಸಕರಲ್ಲಿ ಒಬ್ಬರು ಸುರೇಶ್ ಗೌಡರು. ಹಾಗೆ ತನ್ನ ತಂದೆಯ ಸಂಸ್ಕಾರವನ್ನು ಕೂಡ ಮುಂದೂಡಿ, ತನ್ನ ತಂದೆ ಚುನಾವಣೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ನಡೀತಾ ಇರುತ್ತೆ, ನಾಳೆ ಮತದಾನ ಇರಬೇಕಾದ್ರೆ ಇವತ್ತು ಅವ್ರ ತಂದೆ ತೀರ್ಕೊಳ್ತಾರೆ. ತಂದೆ ತೀರ್ಕೊಂಡಿರುವಂಥ ನೋವಿನ ಸಂಗತಿಯನ್ನು ಕೂಡ ಮರೆಮಾಚಿ, ಯಾಕೆಂದರೆ ನಾವು ನಾಳೆ ಸಂಸ್ಕಾರ ಮಾಡಿದ್ರೆ ಪ್ರಭಾಕರ, ಜನ ಎಲ್ಲ ಓಟ್ ಹಾಕೋದು ಬಿಟ್ಟು ಜನ ಸಂಸ್ಕಾರಕ್ಕೆ ಬರ್ತಾರೆ, ನಮ್ಮ ಅಭ್ಯರ್ಥಿಗಳೆಲ್ಲ ಸೋತು ಬಿಡ್ತಾರೆ, ಹಾಗಾಗಿ ಒಂದು ದಿವಸ ಮುಂದೂಡೋಣ ಅಂತೇಳಿ ಹಾಸ್ಪಿಟ್ಲಲ್ಲೇ ಶವನಿಟ್ಟು, ಎಷ್ಟು ನೋವಿರಬೇಕು, ಹಾಸ್ಪಿಟ್ಲಲ್ಲೇ ಶವನಿಟ್ಟು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಓಟ್ ಹಾಕಿ ಮಾರನೇ ದಿವಸ ನಾವು ಶವ ಸಂಸ್ಕಾರ ಮಾಡಿದ್ವಿ. ಅಷ್ಟು ಬದ್ಧತೆ ಇರ್ತಕ್ಕಂಥ ರಾಜಕಾರಣಿ ಸುರೇಶ್ ಗೌಡರು. ಅವತ್ತು ನಾವು 7 ಜಿಲ್ಲಾ ಪಂಚಾಯತಿ ಗೆದ್ವಿ. ನಾವು 25 ತಾಲೂಕ್ ಪಂಚಾಯತಿಯನ್ನು ಗೆದ್ವಿ. ಅವತ್ತೇನಾದರೂ ನಾವು ಅವ್ರ ತಂದೆ ಸಂಸ್ಕಾರಕ್ಕೆ ತೀರ್ಕೊಂಡಿದ್ದ ದಿವಸನೇ ತಗೊಂಡೋಗಿದ್ರೆ ನಾವು ಅಷ್ಟೂ ಜನನ ಸೋಲ್ತಾ ಇದ್ವಿ. ಇವತ್ತು ಎಲ್ರಿಗೂ ಅಧಿಕಾರ ಸಿಕ್ತು. 7 ಜನ ಜಿಲ್ಲಾ ಪಂಚಾಯತಿ, 25 ಜನ ತಾಲೂಕ್ ಪಂಚಾಯತಿ, 35 ಗ್ರಾಮ ಪಂಚಾಯತಿಯಲ್ಲಿ 32 ಗ್ರಾಮ ಪಂಚಾಯತಿ BJP ಅಧ್ಯಕ್ಷರು, ಎಲ್ಲರಿಗೂ ಕೂಡ ಅಧಿಕಾರ ಕೊಡಿಸಿದಂಥ ಧೀಮಂತ ನಾಯಕ ಸುರೇಶ್ ಗೌಡರು. ಇತ್ತೀಚೆಗೆ ನಮ್ಮನ್ನು ಅಗಲಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾಜಿ ಸಚಿವರಾಗಿರ್ತಕ್ಕಂಥ ವೆಂಕಟರಮಣಪ್ಪವರು ಕಾಂಗ್ರೆಸ್ನ B ಫಾರಂ ಹಿಡ್ಕೊಂಡು ಸುರೇಶ್ ಗೌಡ್ರ ಹತ್ರ ಬಂದಿದ್ದು ಸತ್ಯ. ನಾನು ಅವತ್ತು ಜೊತೆಯಲ್ಲಿದ್ದಂಥವನು. ಬಂದು ಹೇಳಿದ್ರು, ಗೆಲ್ಲುವಂಥ ಸೀಟುಗಳಲ್ಲಿ ನೀನು ಮೊದಲಿಗನಾಗಿದ್ದೀಯಾ ಸುರೇಶ್ ಗೌಡ, ಕಾಂಗ್ರೆಸ್ಗೆ ಬಂದು ನೀನು ನಿಂತ್ಕೋಬೇಕು, ನಾನು ಕೊಡಿಸ್ತೀನಿ B ಫಾರಮ್ಮು, ನನ್ನ ಜವಾಬ್ದಾರಿ ಅಂತೇಳಿ ಬಂದರು. ಆದರೂ ಕೂಡ ಅವತ್ತು ತಾವು ತುಂಬ ಹಿರಿಯರಿದ್ದೀರಿ, ತಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ, ನಾನು BJPಯಲ್ಲೇ ನಿಲ್ತೀನಿ, BJPಯಲ್ಲೇ ಗೆದ್ದು ಬರ್ತೀನಣ್ಣ, ನಾನು ಪಾರ್ಟಿ ಬದ್ಧತೆ ಇರ್ತಕ್ಕಂಥ ಮನುಷ್ಯ, ನಾನು ಯಾವುದೇ ಕಾರಣಕ್ಕೂ ಪಾರ್ಟಿ ಬಿಡೋದಿಲ್ಲ, ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ, ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತೇಳಿ ಅವ್ರಿಗೆ ಆತಿಥ್ಯ ಮಾಡಿ ಕಳಿಸ್ಕೊಟ್ವಿ. ಇಂತಹ ಸುರೇಶ್ ಗೌಡ್ರ ಬಗ್ಗೆ ಅಪಪ್ರಚಾರ ಮಾಡಬೇಕಾದ್ರೆ ನಿಮ್ಗೇನು ಅನ್ಸೋದಿಲ್ವಾ? ರಾಜಕಾರಣ ಮಾಡಿ, ಆದರೆ ಚುನಾವಣೆಯಲ್ಲಿ ಗೆದ್ದು ಚುನಾವಣೆಯಲ್ಲಿ ಯುದ್ಧ ಮಾಡೋದರ ರೀತಿಯಲ್ಲಿ ಮಾಡಿ. ಆದರೆ ಈ ರೀತಿ ಮಾನಹಾನಿ ಮಾಡುವಂಥದ್ದು, ಹಾಗೆ ಅಪಪ್ರಚಾರದಲ್ಲಿ ತೊಡಗುವಂಥದ್ದು, ಒಬ್ಬ ವ್ಯಕ್ತಿಯ ಖಂಡನೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ? ಬನ್ನಿ, ಯುದ್ಧಕ್ಕೆ ಬನ್ನಿ. ರಾಜಕಾರಣದಲ್ಲಿ ಯುದ್ಧ ಇದ್ದಿದ್ದೆ, ಬನ್ನಿ ನೇರವಾಗಿ ಯುದ್ಧ ಮಾಡೋಣ. ರಾಜಕಾರಣದಲ್ಲಿ ನೀವು ಏನು ಬೇಕಾದ್ರೂ ಮಾಡಿ, ಯುದ್ಧದಲ್ಲಿ ಗೆಲ್ಲಬೇಕು. ಈ ರೀತಿ ಅಪಪ್ರಚಾರದಲ್ಲಿ ಗೆದ್ದು ಈಗಾಗಲೇ ತಾವೆಲ್ಲಿ ಯಾವ ಸ್ಥಾನದಲ್ಲಿ ಇದ್ದೀರಿ ಅನ್ನೋದು ಜನ ತೀರ್ಮಾನ ಮಾಡಿದ್ದಾರೆ. ಯಾರಿಗೂ ಕೂಡ ಶೋಭೆ ತರುವಂಥದ್ದಲ್ಲ ಅಂತೇಳಿ ನಾನಂತೂ ಭಾವಿಸಿದ್ದೀನಿ. ಈ ಅಪಪ್ರಚಾರ, ಮಾನಹಾನಿ ಮಾಡ್ತಕ್ಕಂಥದ್ದು ಯಾರಿಗೊಬ್ಬರಿಗೂ ಶೋಭೆ ತರುವಂಥದ್ದಲ್ಲ. ಪಕ್ಷಕ್ಕೆ ದ್ರೋಹ ಮಾಡೋದು ಒಂದೇ, ತಾಯಿಗೆ ದ್ರೋಹ ಮಾಡೋದು ಒಂದೇ.
ಹೀಗೆ ಅಪಪ್ರಚಾರ ಮಾಡೋದು ಒಂದೇ, ತನ್ನ ತಾಯಿಗೆ ದ್ರೋಹ ಮಾಡೋದು ಒಂದೇ. ಈ ರೀತಿ ಯಾರು ಪೋಸ್ಟ್ ಮಾಡಿದರೆ ಆ ವ್ಯಕ್ತಿಗೆ ಹೇಳಲಿಕ್ಕೆ ಬಯಸ್ತೀನಿ. ನಿಮಗೂ ಕೂಡ ತಂಗಿ, ಅಪ್ಪ, ಅಮ್ಮ, ಅಕ್ಕ, ತಂಗಿ ಎಲ್ಲರೂ ಇದ್ದಾರೆ. ಆ ನೋವು ಏನು ಅಂತೇಳಿ ತಮಗೂ ಕೂಡ ಈಗಾಗಲೇ ಗೊತ್ತಾಗಿದೆ. ತಾವು ಬಾಂಡ್ ಹಂಚಿ ಅದರಲ್ಲಿ ಫೇಲ್ ಆದಾಗ ತಮ್ಮ ನೋವು ಏನು ಅನ್ನೋದು ನಮಗೂ ಅರಿವಿದೆ. ಅದ್ರ ಬಗ್ಗೆ ಯಾರೊಬ್ಬರು ತಪ್ಪು ಮಾಡಬಾರ್ದು ಅನ್ನೋ ಸಂದೇಶ ಇದರಲ್ಲಿ ಅಡಗಿದೆ. ಆದರೆ ಈ ರೀತಿ ತಪ್ಪು ಮಾಡದೇ ಇರ್ತಕ್ಕಂಥವ್ರ ಬಗ್ಗೆ ತಪ್ಪು ಮಾಡಿದ್ದಾರೆ ಅಂತೇಳಿ ಅಪಪ್ರಚಾರ ಮಾಡುವಂಥದ್ದು ತಮಗೆ ಶೋಭೆ ತರುವಂಥದ್ದು ಆ ಸಂಗತಿ ಅಲ್ಲ ಅಂತೇಳಿ ನಾನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಈ ರೀತಿ ಪೋಸ್ಟ್ ಮಾಡೋಕ್ಕೆ ಮುಂಚೆ 10 ಬಾರಿ ಯೋಚನೆ ಮಾಡೋದು ಒಳ್ಳೆಯದು. ಮತ್ತು ಸುಳ್ಳು ಸುದ್ದಿ ಆಡಿಸೋದಕ್ಕೂ ಕೂಡ ಒಂದು ಇತಿಮಿತಿ ಇದೆ. ಆ ಇತಿಮಿತಿನಲ್ಲಿ ತಾವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.